ಡಿಮನ್ ಸ್ಲೇಯರ್ನಲ್ಲಿ ಹಶಿರಗಳು ಅಂದರೆ ಖಡ್ಗಧಾರಿ ಯೋಧರು, ಸೋರ್ಡ್ಸ್ಮನ್ಗಳು ಮಾನವೀಯತೆಯನ್ನು ಉಳಿಸ್ತಿದ್ದಾರೆ. ಆದರೆ ಅದೇ ಥರ ಮೂಜಾನ್ ಕಿಬುಟ್ಸುಜಿ ಹತ್ರನೂ ಕೂಡ ಒಂದು ಎಲೈಟ್ ಆರ್ಮಿ ಇದೆ. ಅವರೇ 12 ಕಿಜುಕಿ, ದಿ ಅಪ್ಪರ್ ಮೂನ್ಸ್ ಆ್ಯಂಡ್ ಲೋವರ್ ಮೂನ್ಸ್. ಈ 12 ಕಿಜುಕಿಗಳು ಎಲ್ಲ ಉಳಿದ ಡಿಮನ್ಸ್ಗಳಿಗಿಂತ ತುಂಬ ಡೆಡ್ಲಿಯೆಸ್ಟ್. ಈವನ್ ಹಶಿರಾಗಳು ಕೂಡ ಇವರ ಕಂಡ್ರೆ ಒಂದೊಂದ್ಸರಿ ಭಯ ಪಡ್ತಾರೆ. ಈ ವಿಡಿಯೋದಲ್ಲಿ ಅವ್ರು ಯಾರು, ಅವರ ಶಕ್ತಿಗಳೇನು ಅನ್ನೋದನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ. 12 ಕಿಜುಕಿ ಅಂದರೆ 12 ಡಿಮನ್ ಮೂನ್ಸ್ ಅಂತ ಅವರನ್ನ ಕರೆಯಲಾಗುತ್ತೆ. ಮತ್ತೆ ಇವರು ಮೂಜಾನ್ ಕಿಬುಟ್ಸುಜಿನ ಅತ್ಯಂತ ನಿಷ್ಠಾವಂತ ಮತ್ತು ಶಕ್ತಿಶಾಲಿ ರಾಕ್ಷಸರು. ಆ 12 ಕಿಜುಕಿಗಳಲ್ಲಿ 2 ಭಾಗ ಮಾಡಲಾಗಿದೆ. 1ರಿಂದ 6 ಅಪ್ಪರ್ ರ್ಯಾಂಕ್ಸ್ ಮತ್ತು ಉಳಿದ 6 ಲೋವರ್ ರ್ಯಾಂಕ್ಸ್. ಅಪ್ಪರ್ ರ್ಯಾಂಕ್ಸಲ್ಲಿರೋ ಡಿಮನ್ಸ್ಗಳು ತುಂಬ ಪ್ರಾಚೀನ ಕಾಲದಿಂದ ಜೀವನ ಮಾಡ್ತಿದ್ದಾವೆ. ಅವರು ಶತಮಾನಗಳಿಂದ ಜೀವನ ನಡೆಸ್ತಿದ್ದಾರೆ. ಅವರನ್ನು ಕೊಲ್ಲೋದು ಒಂದೊಂದ್ಸರಿ ಅಸಾಧ್ಯ ಅಂತಲೇ ನಮಗೆ ನೋಡಿದ ತಕ್ಷಣ ಅನಿಸುತ್ತೆ. ಅದೇ ಲೋವರ್ ರ್ಯಾಂಕ್ಸ್ ಅಂತ ಬಂದರೆ ಅವರು ತುಂಬ ವೀಕೆಸ್ಟ್ ಆಗಿದ್ದಾರೆ ಮತ್ತು ಅವರು ಹೊಸಬ್ರಾಗಿ ಜಾಯ್ನ್ ಆಗಿದ್ದಾರೆ. ಆದ್ದರಿಂದ ಮೂಜಾನ್ಗೆ ಅವರು ತುಂಬ ವೀಕ್ ಅಂತ ಅನಿಸ್ದಾಗೆಲ್ಲ ಅವ್ರನ್ನ ಸಾಯಿಸ್ತಾನೆ ಇರ್ತಾನೆ. ಈ ಪ್ರತಿಯೊಬ್ಬ 12 ಕಿಸುಗಿಗಳ ಕಣ್ಣಲ್ಲಿ ಅವರ ರ್ಯಾಂಕನ್ನು ತೋರಿಸಲಾಗುತ್ತೆ. ಮೊದಲಿಗೆ 6 ಲೋವರ್ ಮೂನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಲೋವರ್ ರ್ಯಾಂಕ್ 6 ಕ್ಯೋಗೈ, ಡ್ರಮ್ ಡಿಮನ್. ಮತ್ತು ಇವನ ಶಕ್ತಿ, ಇವನ ದೇಹದ ಮೇಲಿರುವ ಡ್ರಮ್ಸ್ಗಳ ಮೂಲಕ ಅದನ್ನು ಹೊಡೆಯುವ ಮೂಲಕ ಇವನು ರೂಮ್ಸ್ಗಳನ್ನ ರೊಟೇಟ್ ಮಾಡೋ ಶಕ್ತಿಯನ್ನು ಹೊಂದಿದ್ದಾನೆ. ಮತ್ತು ಇವನು ತಾಂಜಿರೋ ಕೈಯಲ್ಲೇ ಡಿಫೀಟ್ ಆಗ್ತಾನೆ. ಲೋವರ್ ರ್ಯಾಂಕ್ 6 ರೂಯ್, ಸ್ಪೈಡರ್ ಡಿಮನ್. ಅವನು ಬ್ಲೇಡ್ಗಳಷ್ಟು ಚೂಪಾಗಿರುವ ಥ್ರೆಡ್ಗಳನ್ನು ಕಂಟ್ರೋಲ್ ಮಾಡ್ತಾನೆ. ಮೋಸ್ಟ್ ಫೇಮಸ್ ಫೈಟ್ ರೂಯ್ ವರ್ಸಸ್ ತಾಂಜಿರೋ ಆ್ಯಂಡ್ ನೆಜುಕೋ, ಒನ್ ಆಫ್ ದ ಮೋಸ್ಟ್ ಎಮೋಷ್ನಲ್ ಬ್ಯಾಟಲ್ ಅಂತಲೇ ಹೇಳ್ಬೋದು. ರೂಯಿನ ರ್ಯಾಂಕ್ ಕೆಲವೊಮ್ಮೆ ತಪ್ಪಾಗಿ ಎಣಿಸಲಾಗುತ್ತೆ. ಅವನ ನಿಜವಾದ ರ್ಯಾಂಕ್ 5. ಲೋವರ್ ರ್ಯಾಂಕ್ 5 ಮುಕಾಕೋ, ಲೋವರ್ ರ್ಯಾಂಕ್ 4 ವಕುರಾಬೋ. ಮೂಜಾನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಆಬ್ವಿಯಸ್ಲಿ ತಕ್ಷಣವೇ ಸಾಯ್ತಾನೆ. ನೆಕ್ಸ್ಟ್ ಲೋವರ್ ರ್ಯಾಂಕ್ 3 ಕಾಮನ್ನುಯೆ. ಮೂಜಾನ್ನ ವಿರುದ್ಧನೇ ಮಾತಾಡ್ತಾನೆ, ಆಬ್ವಿಯಸ್ಲಿ ಆಗಲೂ ಕೂಡ ಅವನು ತಕ್ಷಣವೇ ಸಾಯ್ತಾನೆ. ಲೋವರ್ ರ್ಯಾಂಕ್ 2 ರೋಕುರೋ, ಅವನು ಕೂಡ ಮೂಜಾನ್ ಕೈಯಲ್ಲೇ ಸಾಯ್ತಾನೆ. ನೆಕ್ಸ್ಟ್ ಲೋವರ್ ರ್ಯಾಂಕ್ 1 ಎನ್ಮೋ. ಇವರು ಮಾತ್ರ ಮೂಜಾನ್ನಿಂದ ಉಳ್ಕೋತಾರೆ. ಇವರ ಶಕ್ತಿ ಕನಸುಗಳು ಮತ್ತು ನೈಟ್ಮೇರ್ಸ್ಗಳನ್ನು ಕಂಟ್ರೋಲ್ ಮಾಡೋದಾಗಿರುತ್ತೆ. ಇವರ ಫೇಮಸ್ ಫೈಟ್ ಮೂಜಾನ್ ಟ್ರೈನ್ ಆರ್ಕಲ್ಲಿ ನಡೆದಿರುತ್ತೆ, ತಾಂಜಿರೋ, ಇನೋಸ್ಕೆ ಮತ್ತು ರೆನ್ಗೋಕು ವಿರುದ್ಧ. ಹಾಗೆ ನೀವು ನೋಡಿದಂತೆ ಲೋವರ್ ರ್ಯಾಂಕ್ಸ್ ಮೇಲೆ ಮೂಜಾನ್ಗೆ ಯಾವುದೇ ಥರದ ಕರುಣೆ ಅನ್ನೋದೇ ಇಲ್ಲ. ಆದರೆ ಅಪ್ಪರ್ ರ್ಯಾಂಕ್ಸ್ ಅಂತ ಬಂದರೆ ಅದು ಬೇರೆಯೇ ಕತೆ. ಯಾಕಂದರೆ ಈ ರಾಕ್ಷಸರು ಶತಮಾನಗಳಿಂದ ಬ್ಯಾಟಲ್ ಗ್ರೌಂಡ್ನ ರೂಲ್ ಮಾಡ್ತಾ ಇದ್ದಾರೆ. ದಿ ಅಪ್ಪರ್ ಮೂನ್ಸ್ ರ್ಯಾಂಕ್. ಅಪ್ಪರ್ ರ್ಯಾಂಕ್ 6 ಗ್ಯುಟಾರೋ ಮತ್ತು ಡಾಕಿ ಸಿಬ್ಲಿಂಗ್ಸ್. ಇವರ ಪವರ್ಸ್ ಡಾಕಿ ಡೆಡ್ಲಿ ಸ್ಯಾಶಸ್ ಅಂದರೆ ಕನ್ನಡದಲ್ಲಿ ಕಟ್ಟುಪಟ್ಟಿಗಳನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆ ಗ್ಯೂಟರೋ ಅವನ ವಿಷಪೂರಿತವಾದ ಸ್ಲ್ಯಾಶಸ್ ಅಂದರೆ ಕೊಡಲುಗಳನ್ನು ಬಳಸಿ ಯುದ್ಧ ಮಾಡ್ತಾನೆ. ಇವನ ಫೇಮಸ್ ಫೈಟ್ ಅಂತ ಬಂದರೆ ಆಬ್ವಿಯಸ್ಲಿ ಇಟ್ಸ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಕ್ಟ್ ಆರ್ಕಲ್ಲಿ ನಡೆದಿರುವಂಥ ಇವನ ಮತ್ತು ತೆಂಗಿನ್ ಯೂಸೈ ನಡುವೆ ನಡೆದಂಥ ಎಪಿಕ್ ಫೈಟ್. ಅಪ್ಪರ್ ರ್ಯಾಂಕ್ 5 ಗ್ಯೊಕ್ಕೋ. ಇವನು ವಾಸೆ ಡಿಮನ್ ಆಗಿ ಕಾಣಿಸ್ಕೊಳ್ತಾನೆ. ಇವನ ಪವರ್ ಬಗ್ಗೆ ಬಂದರೆ ಇವನ ಡಿಮನ್ ಫಿಶ್ಗಳನ್ನು, ಡೆಡ್ಲಿ ಡಿಮನ್ ಫಿಶ್ಗಳನ್ನು ಸಮನ್ ಮಾಡ್ತಾನೆ. ಅವನ ವೇನ್ಸ್ ಮುಖಾಂತರ ವಾಟರನ್ನು ಮ್ಯಾನಿಪುಲೇಟ್ ಮಾಡಿ ಕಂಟ್ರೋಲ್ ಮಾಡ್ತಾನೆ. ಇಲ್ಲಿ ಇವ್ನು ನಡೆದಿರೋ ಫೇಮಸ್ ಫೈಟ್ ಬಗ್ಗೆ ಮಾತಾಡಬೇಕು ಅಂದರೆ ಇವನ ಮತ್ತು ಮುಚಿರೋ ಟೋಕಿಟೋ ಸೋರ್ಡ್ಸ್ಮನ್ ವಿಲೇಜ್ ಆರ್ಕಲ್ಲಿ ನಡೆದಂಥ ಎಪಿಕ್ ಫೈಟ್. ಅಪ್ಪರ್ ರ್ಯಾಂಕ್ 4 ಹಂತೆಂಗು. ಇವನ ಪವರ್, ಇವನು ಮಲ್ಟಿಪಲ್ ಕ್ಲೋನ್ಸ್ ಆಗಿ ಸ್ಪ್ಲಿಟ್ ಆಗ್ತಾನೆ ಮತ್ತು ಇವನ ಒಂದೊಂದು ಈಚ್ ಕ್ಲೋನ್ ಕೂಡ ಒಂದೊಂದು ಎಮೋಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಎಕ್ಸಾಂಪಲ್ ಸಂತೋಷ, ಕೋಪ, ದುಃಖ ಮತ್ತು ಆನಂದ ಮತ್ತು ಎಕ್ಸೆಟ್ರಾ. ಇವನ ಫೇಮಸ್ ಫೈಟ್ ಬಗ್ಗೆ ಮಾತಾಡಬೇಕು ಅಂದರೆ ಸೋರ್ಡ್ಸ್ಮನ್ಸ್ ವಿಲೇಜಲ್ಲಿ ನಡೆದಿರುವಂಥ ಎಪಿಕ್ ಫೈಟ್. ಇವನ ವರ್ಸಸ್ ತಾಂಜಿರೋ, ನೆಜುಕೋ, ಗೆನ್ಯಾ ಮತ್ತು ಮಿತ್ಸುರಿ ನಡುವೆ ನಡೆದಂಥ ಎಪಿಕ್ ಫೈಟ್ ಹೇಗೆ ತಾನೇ ಮರೆಯೋಕ್ಕಾಗುತ್ತೆ. ಅಪ್ಪರ್ ರ್ಯಾಂಕ್ 3 ಅಕಾಜಾ. ನೀನಲ್ಲ, ಪ್ಲೀಸ್ ಗೆಟ್ ಲಾಸ್ಟ್. ಗೆಟ್ ಲಾಸ್ಟ್ ಮ್ಯಾನ್. ದಿ ಮೋಸ್ಟ್ ಪಾಪ್ಯುಲರ್ ಡಿಮನ್ ಅಂತಲೇ ಹೇಳ್ಬೋದು. ಇವನ ಪವರ್ ಡಿಸ್ಟ್ರಕ್ಟಿವ್ ಡೆತ್ ಮಾರ್ಷಲ್ ಆರ್ಟ್ ಆಗಿರುತ್ತೆ. ಶಾಕ್ ವೇವ್ ಅಂತ ಇರುತ್ತೆ ಇವನ ಪಂಚಸ್ಗಳು. ಇವನ ಫೇಮಸ್ ಫೈಟ್ ಬ್ಯಾಟಲ್ ಗ್ರೌಂಡಲ್ಲಿ ನಡೆದಂಥ ರೆನ್ಗೋಕು ವರ್ಸಸ್ ಅಕಾಜಾ ಮೂಗನ್ ಟ್ರೈನ್ ಆರ್ಕಲ್ಲಿ. ಇವನು ತುಂಬ ಹಿಂದೆ ಅಕುಜಿ ಎಂಬ ಹೆಸರಿನಲ್ಲಿ ಮನುಷ್ಯನಾಗೇ ಇರ್ತಾನೆ, ಆದರೆ ಇವನನ್ನು ರಾಕ್ಷಸನಾಗೋದಕ್ಕೆ ಒತ್ತಾಯಿಸಲಾಗುತ್ತೆ. ಅಪ್ಪರ್ ರ್ಯಾಂಕ್ 2 ಡೋಮಾ.
ತುಂಬ ಚಿಯರ್ಫುಲ್ ಆದರೆ ಅಷ್ಟೇ ಭಯಾನಕ. ಇವನ ಪವರ್ ಐಸ್ ಬೇಸ್ಡ್ ಬ್ಲಡ್ ಡಿಮನ್ ಆರ್ಟ್ ಆಗಿರುತ್ತೆ. ಇವನು ಒಂದು ಕಲ್ಟ್ನ ಲೀಡರ್ ಆಗಿರ್ತಾನೆ, ತುಂಬ ಮ್ಯಾನಿಪುಲೇಟಿವ್ ಮತ್ತು ಹಾರ್ಟ್ಲೆಸ್ ಆಗಿರ್ತಾನೆ. ಇವನ ಜೊತೆ ನಡೆದಂಥ ಫೇಮಸ್ ಫೈಟ್ ಡೋಮಾ ವರ್ಸಸ್ ಶಿನೋಬು ಇನೋಸ್ಕೆ ಆ್ಯಂಡ್ ಕನಾವೋ. ನೆಕ್ಸ್ಟ್ ದಿ ಅಪ್ಪರ್ ರ್ಯಾಂಕ್ 1 ಕೊಕುಶಿಬೋ. ಅಪ್ಪರ್ ರ್ಯಾಂಕ್ಸಲ್ಲೇ ತುಂಬ ಸ್ಟ್ರಾಂಗೆಸ್ಟ್ ಡಿಮನ್ ಅಥವಾ ಸ್ಟ್ರಾಂಗೆಸ್ಟ್ ಅಪ್ಪರ್ ಮೂನ್ ಅಂತ ಕೂಡ ಕರಿಬೋದು. ಇವನ ನಿಜವಾದ ಹೆಸರು ಮಚಿಕತ್ಸು ಸುಗಿಕುನಿ, ಯೋರುಚಿನ ಬ್ರದರ್. ಇವನ ಶಕ್ತಿ ಮೂನ್ ಬ್ರೀತಿಂಗ್ ಮತ್ತು ಬ್ಲಡ್ ಡಿಮನ್ ಆರ್ಟ್ನ ಮಿಕ್ಸ್ ಮಾಡಿ ಡೆಡ್ಲಿ ಸ್ಲ್ಯಾಶಸ್ಗಳನ್ನು, ಹಾಫ್ ಮೂನ್ ಸ್ಲ್ಯಾಶಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ. ಮೂಸನ್ ನಂತರ ಅತ್ಯಂತ ಅಪಾಯಕಾರಿ ರಾಕ್ಷಸ ಅಂದರೆ ಡಿಮನ್ ಯಾರಾದರೂ ಇದ್ದರೆ ಅದು ಇವನೇ, ಕೊಕುಶಿಬೋ. 12 ಕಿಜುಕಿಗಳು ಕೇವಲ ವಿಲ್ಲನ್ಸ್ಗಳಲ್ಲ, ಅವರು ಮೂಸನ್ ಕಿಬುಟ್ಸುಜಿನ ಶಕ್ತಿ ಎಷ್ಟು ಭಯಾನಕವಾಗಿದೆ ಅಂತ ನಮಗೆ ತೋರಿಸುತ್ತೆ. ಎಲ್ಲ ಅಪ್ಪರ್ ರ್ಯಾಂಕ್ ಮೂನ್ಸು ಕೂಡ ಶತಮಾನಗಳಿಂದ ಬದುಕ್ತಾ ಬಂದಿದ್ದಾರೆ. ಅವರ ಸಾಮರ್ಥ್ಯಗಳನ್ನು ಪರಿಪೂರ್ಣಗೊಳಿಸ್ಕೊತಾ ಬಂದಿದ್ದಾರೆ. ಒಂದು ಹಸಿರ ನಂತರ ಇನ್ನೊಂದು ಹಸಿರ ಆದಂಥ ಇನ್ನೊಂದು ಹಸಿರ ಒಬ್ಬೊಬ್ಬರನ್ನು ಕೊಲ್ತಾ ಬಂದಿದ್ದಾರೆ. ಹಾಗೆ ಅವರ ಕತೆಗಳು ತುಂಬ ಟ್ರಾಜಿಕ್ ಸ್ಟೋರಿಯನ್ನು ಕೂಡ ನಮಗೆ ತೋರಿಸುತ್ತೆ. ಅದರಲ್ಲಿ ಎಷ್ಟೋ ಜನ ತುಂಬ ಹಿಂದೆ ಅವರು ಮನುಷ್ಯರಾಗೇ ಇರ್ತಾರೆ, ಅವರ ಕಷ್ಟಕರವಾದ ಪಾಸ್ಟನ್ನು ನೆನೆಸ್ಕೊಡ್ದಿರ್ತಾರೆ. ಆದರೆ ಅವರು ಮೂಸನ್ನ ಆಫರ್ನಿಂದ ಏನಿರುತ್ತೆ, ಮೂಸನ್ ಅವ್ರಿಗೆ ಇಮ್ಮೋರ್ಟಾಲಿಟಿಯಿಂದ ಆಫರ್ ಮಾಡ್ತಾನೆ. ಅದರಿಂದ ಅವರು ತುಂಬ ಭ್ರಷ್ಟರಾಗ್ತಾರೆ. ಸೊ ಇವರೇ 12 ಕಿಜುಕಿಗಳು, ಡಿಮನ್ ಸ್ಲೇಯರ್ ಕಾರ್ಪ್ಸ್ ಎದುರುಗಾಳಿ ನಿಂತಿರುವಂಥ ತುಂಬ ಕರಾಳವಾದ ನೆರಳುಗಳು. ನಿಮಗೆ ಯಾವ ಅಪ್ಪರ್ ಮೂನ್ ರ್ಯಾಂಕ್ ನಿಮ್ಗೆ ಇಷ್ಟ ಆಯಿತು ಮತ್ತು ಯಾವ ನಿಮ್ಮ ಫೇವ್ರೆಟ್ ಡಿಮನ್ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.